ಹೇ ಎವ್ರಿವನ್, ಈ ವಿಡಿಯೋ ಡ್ಯೂ ಡೇಟ್ ಇರೋ ಹತ್ರ ಇರೋವಂಥ ಎಲ್ಲ ಪ್ರೆಗ್ನೆಂಟ್ಸ್ಗೆ ಲಿಸನ್ ದಿಸ್ ಕೇರ್ಫುಲಿ. ಸೊ ನನಗೆ ರೀಸೆಂಟಾಗಿ ಡೆಲಿವರಿ ಆಗಿ 20 ಡೇಸ್ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೈ ಆಸ್ಕಿಂಗ್ ಸೋ ಮೆನಿ ವುಮೆನ್ಸ್ ಇನ್ ದ ಸೇಮ್ ಹಾಸ್ಪಿಟಲ್ ಐ ಗಾಟ್ ಟು ನೋ ದಿಸ್. ಏನಪ್ಪ ಅಂತ ಅಂದರೆ, ಇವಾಗಿನ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಎಲ್ಲೂ ಯಾರೂ ನಾರ್ಮಲ್ ಡೆಲಿವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. So if you're planning for delivery or if you're planning for pregnant, please plan your delivery also, how you have to deliver your baby and which hospital and will they support your normal delivery. ಬಿಕಾಸ್ ನನಗೆ ಏನಾಯ್ತಪ್ಪ ಅಂತ ಅಂದರೆ, ನಾರ್ಮಲ್ ಡೆಲಿವರಿ ಆಗೋವಂಥ ಚಾನ್ಸಸ್ 99.9% ಅಷ್ಟು ಇದ್ರೂ ಅದೇನು ಮಾಡಿದ್ರು ಅಂತ ಗೊತ್ತಿಲ್ಲ. ಐ ಹ್ಯಾಡ್ ಟು ಎಂಡ್ ಅಪ್ ವಿತ್ ಅ C-section. And I was waited for 2 days. I had a severe pain, but still ಡಾಕ್ಟರ್ ನಮಗೆ C-sectionಗೆ ಹೇಳಿದ್ರು. ಆ್ಯಂಡ್ ನಾರ್ಮಲ್ ಡೆಲಿವರಿಗೆ ಕಡಿಮೆ ಕಾಸ್ಟ್ ಇರುತ್ತೆ, C-sectionಗೆ ಕಾಸ್ಟ್ ಜಾಸ್ತಿ ಇರುತ್ತೆ. ಪ್ಲಸ್ ಇನ್ಶೂರೆನ್ಸ್ ಇತ್ತು ಅಂತ ಅಂದರೆ ನಿಮ್ಮ ಕತೆ ಮುಗೀತು. ಸೊ ಮೊದಲು ನೀವು ಯಾವ ಥರ ಬರ್ತ್ ಕೊಡಬೇಕು ನಿಮ್ಮ ಬೇಬಿಗೆ ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಹಾಸ್ಪಿಟಲಲ್ಲಿ ಮೊದಲೇ ಡಿಸೈಡ್ ಮಾಡಿಕೊಂಡು ಆನಂತರ ನೀವು ಹಾಸ್ಪಿಟಲ್ಗೆ ಹೋದರೆ ತುಂಬ ಒಳ್ಳೆಯದು. ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್ ಅಬೌಟ್ ಪ್ರೆಗ್ನೆನ್ಸಿ ಸೀರೀಸ್. ಇವತ್ತಿಂದ ಡೈಲಿ ಒಂದು ಪ್ರೆಗ್ನೆನ್ಸಿ ಅಪ್ಡೇಟ್ಸ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫಾರ್ ದ ನ್ಯೂ ಮದರ್ಸ್ ಹೂಸ್ ಔಟ್ ದೇರ್. ಯಾಕೆಂದರೆ ನಾನು ತುಂಬ ಸ್ಟ್ರಗಲ್ ಪಟ್ಟೆ ಡೆಲಿವರಿ ಟೈಮಲ್ಲಿ. ಇದು ಬೇರೆಯವ್ರಿಗೆ ಆಗಬಾರ್ದು ಅಂತ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಈಗ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.